2002ರ ಗುಜರಾತ್ ಗಲಾಟೆಗೆ ಸಂಬಂಧಿಸಿದಂತೆ BBC ಎಂಬ ಒಂದು ಸುದ್ದಿ ಸಂಸ್ಥೆ, ಬ್ರಿಟನ್, ಅಮೆರಿಕ ಇಲ್ಲಲ್ಲ, ಬ್ರಿಟನ್. ಓ, ನಾನು ಬೆಂಗಳೂರು ಬೊಮ್ಸಂದ್ರ ಅನ್ಕೊಂಡಿದ್ದೆ. ಡಾಕ್ಟರ್ ರೇಲ್ ರಂಗ ಅವ್ರು ಹೇಳಾದ್ಮೇಲೆ ನನಗೆ ಗೊತ್ತಾಗಿದ್ದು ಅದು ಬೆಂಗಳೂರು ಬೊಮ್ಸಂದ್ರ ಅಲ್ಲ, ಬ್ರಿಟನ್ ಅಂತ. ಸಿಂಪಲ್ ಆಗಿ ಗೊತ್ತಿರೋದನ್ನ ಗೊತ್ತಿಲ್ದೇ ಇರೋ ತರ ಹೇಳಿ ಗೊತ್ತು ಮಾಡ್ಸೋದೇ ನಮ್ಮ ರಂಗಣ್ಣ ಅವ್ರ ಸ್ಪೆಷಾಲಿಟಿ. PhD ಇನ್ ಡವಾಲಜಿ, ಯಶವಂತಪುರ ಬಸ್ ಸ್ಟೇಷನ್ ಯೂನಿವರ್ಸಿಟಿ. ಈ ತಿಂಗಳು BBC-ನವರು ಇಂಡಿಯಾದ ಮೋದಿ ಕ್ವೆಶ್ಚನ್ ಅಂತ ಒಂದು ಡಾಕ್ಯುಮೆಂಟರಿ ಮಾಡಿ 2 ಎಪಿಸೋಡ್ಗಳನ್ನ ಬಿಟ್ಟವ್ರೆ. ಕೆಲವು ನ್ಯೂಸ್ ಚಾನಲ್ ಮತ್ತೆ ಮೋದಿ ಭಕ್ತರೆಲ್ಲ ಏನೋ ಆಗ್ಬಾರ್ದಾಗೋಗಿದೆ ತರ ಲಬೋ ಲಬೋ ಅಂತ ಬಾಯಿ ಬಡ್ಕೊಂಡು ಹೊಡ್ಕೊಂತವ್ರೆ. ಜೊತೆಗೆ ಭಾರತ ಸರ್ಕಾರ ಕೂಡ ಈ ವಿಡಿಯೋಗಳನ್ನ ಕೆಲವು ಪ್ಲಾಟ್ಫಾರ್ಮ್ ನಲ್ಲಿ ಶೇರ್ ಮಾಡಬಾರ್ದು ಅಂತ ನಿಷೇಧ ಕೂಡ ಹೇರಿದ್ದಾರೆ. ಈ BBC ಡಾಕ್ಯುಮೆಂಟರಿ ನೋಡಿ ನಮ್ ಜನದ ಮೊದಲುಗಳಲ್ಲಿ ಅದೇನ್ ಟುಯ್ಯಾ ಟುಸ್ಕ ಆಗಿ ಆಘಾತ ಆಗೋಗುತ್ತೋ ನಾನಂತೂ ಕಾಣೆ. ಒಟ್ನಲ್ಲಿ ಕೆಲವು ಪ್ಲಾಟ್ಫಾರ್ಮ್ ನಲ್ಲಿ ಶೇರ್ ಮಾಡೋಣ ಬ್ಯಾನ್ ಮಾಡವ್ರೆ. ಭಾರತ ಸರ್ಕಾರ ಕೂಡ ಇದಕ್ಕೆ ನಿಷೇಧ ಹೇರಿದೆ. ಯಾವುದೇ ಕಾರಣಕ್ಕೂ ಇದು BBC ಸಾಕ್ಷ್ಯಚಿತ್ರ ಭಾರತದಲ್ಲಿ ಪ್ರದರ್ಶನ ಆಗಬಾರದು ಅನ್ನುವಂತಹದ ಸೂಚನೆಯನ್ನು ಕೊಟ್ಟಿದೆ. ಮತ್ತೆ ಇದರ ಬಗ್ಗೆ ಚರ್ಚೆ ಕೂಡ ಆಗಬಾರದು. ಟ್ವಿಟರ್ ಹಾಗೂ ಯೂಟ್ಯೂಬ್ ಗಳಲ್ಲಿ ಇದರ ಸಂಬಂಧಿತ ಇರುವಂತಹ ಯಾವುದೇ ಲಿಂಕ್ ಗಳನ್ನ ನಿರ್ಬಂಧ ಹೇರಬೇಕು ಅನ್ನುವಂತಹ ಸೂಚನೆಯನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ. ಈಗಿನ ಕಾಲದಲ್ಲಿ ಟ್ವಿಟರ್ ಮತ್ತೆ ಯೂಟ್ಯೂಬ್ ಮಾತ್ರ ವಿಡಿಯೋ ಶೇರಿಂಗ್ ಇರೋದು, ಎಷ್ಟೊಂದು ಪ್ಲಾಟ್ಫಾರ್ಮ್ಸ್ ಇದೆ. ಅದಲ್ಲದೆ BBC-ನವ್ರ ವೆಬ್ಸೈಟ್ ನಲ್ಲಿ ಒರಿಜಿನಲ್ ವಿಡಿಯೋಸೇ ಸಿಗುತ್ತೆ ನಿಮಗೆ. BBC ಅವರು ಈ ಡಾಕ್ಯುಮೆಂಟ್ರಿ ಇಂಡಿಯಾದಲ್ಲಿ ಯಾಕೆ ತೋರಿಸ್ತಿಲ್ಲ, ಭಾರತದ ಹೊರಗಿನ ವೀಕ್ಷಕರಿಗೆ ಮಾತ್ರ ಯಾಕೆ ಅವೈಲಬಲ್ ಇಟ್ಟಿದ್ದಾರೆ? ಪ್ರಶಾಂತ್, ಏನಾಗ್ತಿತ್ತು ಭಾರತೀಯರಿಗೆ ತೋರಿಸಿದ್ರೆ? ತಕಳಪ್ಪ, ನಮ್ಮ ಮಹಾನ್ ಭಕ್ತ ಅಜಿತ್ ವರ್ಷೇನಾ BBC-ನವ್ರು ಯಾಕೆ ಇಂಡಿಯಾನಲ್ಲಿ ತೋರಿಸ್ತಾ ಇಲ್ಲ ಅಂತೆ. ಗುರು, ಭಾರತ ಸರ್ಕಾರನೇ ಅದ್ರ ಮೇಲೆ ನಿಷೇಧ ಹಾಕಿರೋದು, ಟ್ವಿಟರ್ ಮತ್ತೆ ಯೂಟ್ಯೂಬ್ ನಲ್ಲಿ ಶೇರ್ ಮಾಡಂಗಿಲ್ಲ ಅಂತ. ನಿಮ್ಗೆ ಅಷ್ಟು ನೋಡ್ಲೇಬೇಕಂತಿದ್ರೆ ಬೇರೆ ಎಷ್ಟೊಂದು ವಿಡಿಯೋ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಅದು ಅವೈಲಬಲ್ ಇದೆ. ಪ್ಲಸ್ BBC-ನವ್ರ ವೆಬ್ಸೈಟ್ ನಲ್ಲೇ ಅವೈಲಬಲ್ ಇದೆ. ಬೇಕಾದ್ರೆ ನೀವು ಅಲ್ಲೇ ಹೋಗಿ ವೀಕ್ಷಣೆ ಮಾಡಬಹುದು. ಅಫ್ಕೋರ್ಸ್ BBC-ನಲ್ಲಿ ಪ್ರಸಾರ ಆಗೋ ಹಲವಾರು ವಿಡಿಯೋಗಳು ಕಾಪಿರೈಟ್ ರೀಸನ್ಸ್ ಇಂದ ಬರೀ UK ಮಾತ್ರ ಸೀಮಿತ ಆಗಿರುತ್ತೆ. ನೀವು VPN ಬಳಸಬೇಕಾಗತ್ತೆ. ಅಜಿತ್ ಅವರು ಯಾಕೆ ವಿಡಿಯೋ ಇಂಡಿಯಾನಲ್ಲಿ ತೋರಿಸ್ತಾ ಇಲ್ಲ, ಬೇರೆ ಕಡೆ ಎಲ್ಲ ತೋರಿಸ್ತಾ ಇದ್ದೀರಾ ಅಂತೆ. ಈ ಡಾಕ್ಯುಮೆಂಟ್ರಿ ಇಂಡಿಯಾದಲ್ಲಿ ಯಾಕೆ ತೋರಿಸ್ತಿಲ್ಲ? ಎಲೆಕ್ಷನ್ ಟೈಮ್ ಅಲ್ಲಿ ಪಾಲಿಟಿಷಿಯನ್ಸ್ ಕುಕ್ಕರ್ ಕ್ಯಾಶ್ ಹಂಚ್ಬಿಟ್ಟು ವೋಟ್ ಕೇಳೋರ್ ತರ BBC-ನವರು ಒಂದು ಸ್ಮಾರ್ಟ್ ಫೋನ್ ನಲ್ಲಿ ಅವ್ರ ವಿಡಿಯೋಗಳನ್ನ ಡೌನ್ಲೋಡ್ ಮಾಡಿ ಪ್ರತಿ ಮನೆಗೆ ಹೋಗಿ ಹಂಚ್ಬೇಕನ್ನೋ ನಮ್ಮ ಅಜಿತ್ ಅವ್ರ ಪ್ರಕಾರ. ಸರ್ಕಾರ ಬ್ಯಾನ್ ಮಾಡಿರೋದ್ರ ಬಗ್ಗೆ ನಮ್ಮ ಅಜಿತ್ ಅವ್ರು ಏನು ಮಾತಾಡಲ್ಲ. BBC-ನವ್ರು ಯಾಕೆ ಇಂಡಿಯಾಕ್ಕೆ ತೋರಿಸ್ತಾ ಇಲ್ಲ ಅಂತ ಅವ್ರ ಮೇಲೆ ಗೂಬೆ ಕುಡಿಸ್ತವ್ರೆ. ಒಳ್ಳೆ ದೋಸೆ ಫ್ಲಿಪ್ ಮಾಸ್ಟರ್ ಗುರು ನೀವು. ನ್ಯೂಸ್ ಇನ್ಫಾರ್ಮೇಶನ್ ಗಳನ್ನ ಆ ಕಡೆ ಈ ಕಡೆ ನಿಮ್ಗೆ ಹೆಂಗ್ ಬೇಕೋ ಹಂಗೆ ತಿರ್ಚಾಕೊಂತ ಇರ್ತೀರಾ. ಡಾಕ್ಯುಮೆಂಟ್ರಿ ಹೆಂಗಾರು ಇದ್ಗಳ್ಳಿ ಮೋದಿನ ವಿರೋಧ ಮಾಡ್ತಿರೋದ್ರಿಂದ ಡಾಕ್ಯುಮೆಂಟ್ರಿ ಸರಿ ಇದೆ ಅಂತ ಹೇಳಿದ್ರಾಯ್ತು ಅನ್ನೋ ಲೆವೆಲ್ ಇದ್ದಂಗಿದೆ. ನಮ್ಮ ಪ್ರಶ್ನೆ ಅದಲ್ಲ. ಈಗ ಇವತ್ತು ಜನವರಿ 24, 2023 ಬಿಗ್ ಬುಲೆಟಿನ್ ನಲ್ಲಿ ನಮ್ಮ ರಂಗಾನವರು ಈ ಗನಂದಾರಿ ವಿಡಿಯೋ ಬಗ್ಗೆ, ಗನಂದಾರಿ ಇದರಲ್ಲಿ ಯಾವ್ದ್ರಲ್ಲಿ ಸಾಕ್ಷ್ಯಚಿತ್ರದಲ್ಲಿ ಅಂತ ಒಂದ್ 10 ನಿಮಿಷ ಡ್ರಿಲ್ ಹೊಡೆದವ್ರೆ. ಅದಾಗ BBC ಕತೆ ಕಾಯ್ತಿತ್ತಂತ. ಈ ತರದ ಆಟಿಟ್ಯೂಡ್ ಇಂದಾನೆ ಹಿಂಗಾಗಿರೋದು ಬ್ರಿಟನ್ ಇವತ್ತು. ಈಗ ನೀ ಬಂದ್ಬಿಟ್ಟು ಯಾವ್ದೋ BBC ಬಂದ್ಬಿಟ್ಟು ಯಾವ್ದೋ ಒಂದು ಡಾಕ್ಯುಮೆಂಟ್ರಿ ಆಗ್ಬಿಟ್ಟು ದಿ ಸೋ ಕಾಲ್ಡ್ ಬ್ರಿಟನ್, ಗ್ರೇಟ್ ಬ್ರಿಟನ್ ಅನ್ನು ಉಳಿಸ್ಕೊಳಕ್ಕಾಗತ್ತೆ. ಒಂದ್ ಕಡೆ ಸ್ಕಾಟ್ಲ್ಯಾಂಡ್ ಇಂದ ಮಕಾಮೂತಿ ನಡೆದ ಕೆತ್ತಿದ್ದಾರೆ, ಎಳ್ನೀರ್ ಕೆತ್ತದಂಗೆ. ಯಾರೋ BBC ಮಾಡಿದಾನೆ, ನಾಟ್ ಬಿಕಾಸ್ ಇಟ್ಸ್ ಮೋದಿ. ಇಗ್ನೋರ್ ಮಾಡಿ ಬಿಸಾಕಿ. ಆಲ್ ರೈಟ್. ಹಂಗೆ ನಮ್ ಚುಯ್ಯಾ ಲಾಜಿಕ್ ರಂಗ ಅವರು ಕೋರ್ಟ್ಗೆ ಏನ್ ಮಾಡ್ಬೇಕು ಅಂತ ಅಡ್ವೈಸು ಕೊಟ್ಬಿಟ್ಟವ್ರ ಅವತ್ತು. ಅಂಡ್ ದ ಜಡ್ಜ್ಮೆಂಟ್ ಈಸ್ ಇನ್ ಕ್ವಶನ್, ಹೆನ್ಸ್ ದೇರ್ ಹಸ್ ಟು ಬಿ ಅನ್ ಇಂಟರ್ವೆನ್ಷನ್ ಬೈ ದ ಕೋರ್ಟ್ ಇಟ್ಸೆಲ್ಫ್ ಅಂತ ನನ್ನ ವಾದ. ಹೇಳಬೇಕು ಅಂತ ನಮ್ಮ ವಾದ. ಗೊತ್ತಿಲ್ಲ ಯಾವ್ದು ನಮ್ಮ ವಾದ ಏನ್ ಕೇಳಿಸ್ಕೊಳ್ಳಲ್ವಲ್ರಿ. ರಂಗಣ್ಣ ಅವ್ರ ಲೆವೆಲ್ ಗೊತ್ತಲ್ಲ. ಅಣ್ಣ ಏನ್ ಸುಮ್ನೆನಾ? ಅಣ್ಣ ದೊಡ್ಡ ಲಾರ್ಡು. ಅಣ್ಣ ಹಿಂಗಂದ್ರೆ CRPC, ಅಣ್ಣ ಹಿಂಗಂದ್ರೆ IPC, ಅಣ್ಣ ಪದೇ ಪದೇ ಹಿಂಗಿಂಗ್ ಅಂದ್ರೆ ಕಾನ್ಸ್ಟಿಟ್ಯೂಷನ್ಗೆ ಕಿವಿ ಬಂದು ಅಣ್ಣನ್ ಮಾತು ಕೇಳುತ್ತೆ. ಪದೇ ಪದೇ ಅಣ್ಣ ಏನ್ ಸುಮ್ನೆನಾ? ಅಣ್ಣ ದೊಡ್ಡ ಲಾರ್ಡು. ಸಾಕ್ಷ್ಯಚಿತ್ರ, ಕಿರುಚಿತ್ರ ಅಥವಾ ಕಲ್ಪನಾ ಚಿತ್ರ ಅಥವಾ ಕಾಲ್ಪನಿಕ ಚಿತ್ರ ಎಂತದೋ ಒಂದು. ಯಾಕೆ ಅಂತ ನಾ ಹೇಳ್ತೀನಿ. ನೋಟ್ ಸ್ಕ್ವೇರ್ ಪ್ಲಸ್ ಚಿಪ್ ಸ್ಕ್ವೇರ್ is equal to bucket. Hence CRP and third class journalism. ಹೆನ್ಸ್ ಅಂತ ನನ್ ವಾದ. ಒಂದಕ್ಕೆ ಮಾಡೋವಾಗ ಸ್ವಲ್ಪ ಸೆನ್ಸಿಟಿವಿಟಿ ಇರಬೇಕು. ಏನ್ ಮಾಡಿದಾರೋ ನನಗೆ ಗೊತ್ತಿಲ್ಲ, ನಾನಂತೂ ನೋಡಿಲ್ಲ, ಹಾಗಾಗಿ ನನಗೆ ಗೊತ್ತಿಲ್ಲ ಅದು ಸರಿ ಇದೆಯೋ ಇಲ್ವೋ, ಅದ್ರಲ್ಲಿ ಏನ್ ಕಂಟೆಂಟ್ ಇದೆ ಅಂತ. ನಮ್ ನೆಚ್ಚಿನ ಡಾಕ್ಟರ್ ರೇಲ್ ರಂಗ PhD ಇನ್ ಡವಾಲಜಿ, ಯಶವಂತಪುರ್ ಬಸ್ ಸ್ಟೇಷನ್ ಯೂನಿವರ್ಸಿಟಿ. ಆ ಡಾಕ್ಯುಮೆಂಟ್ರಿ ನೋಡ್ದೇನೆ, ಅದ್ರಲ್ಲಿರೋ ಕಾಂಟೆಂಟ್ ಗಳು ಗೊತ್ತಿಲ್ದೇನೆ 10 ನಿಮಿಷ ಡ್ರಿಲ್ ಹೊಡೆದು ಪೋಸ್ಟ್ ಮಾರ್ಟಮ್ ಮಾಡಿ ಸವಿವರಣೆ ಕೊಟ್ಟಿದ್ದಾರೆ. ಅಕಸ್ಮಾತ್ ಆ ವಿಡಿಯೋ ನೋಡ್ಬಿಟ್ಟು ಪ್ರಿಪೇರ್ ಆಗಿ ಪಾಯಿಂಟ್ಸ್ ಬರ್ಕೊಂಡು ಬಂದ್ಬಿಟ್ಟಿದ್ರೆ ಒಂದೇ ಉಸಿರಲ್ಲಿ ರಂಗನಾಥನ ಪುಂಪುರಾಣ ಅಂತ ಪಕ್ಕದಲ್ಲಿ ಕೂತಿರೋ ಡಮ್ಮಿ ಪೀಸ್ ದಿವ್ಯಂಗೆ ಡಿಕ್ಟೇಟ್ ಮಾಡಿ ಬರ್ಸಿ ಪ್ರಿಂಟ್ ಹಾಕ್ಸಿ ಅವ್ರ ಆಫೀಸ್ ಇಂದಾನೆ ಪ್ರತಿ ಹಳ್ಳಿ ಊರು ದೇಶಗಳಿಗೆ ಹೆಲಿಕಾಪ್ಟರ್ ಇಂದಾನೆ ಉದುರಿಸ್ಬಿಡ್ತಾ ಇದ್ರು. ಬೆಸ್ಟ್ ಸೆಲ್ಲಿಂಗ್ ಆಥರ್ ಆನ್ ಪ್ಲಾನೆಟ್ ಅರ್ತ್ ಕೂಡ ಆಗ್ಬಿಡ್ತಾ ಇದ್ರು. ರಂಗಣ್ಣ ಅವ್ರನ್ನ ಏನ್ ಸುಮ್ನೆ ಅನ್ಕೊಂಡಿದ್ದೀರಾ? ಅಣ್ಣ ದೊಡ್ಡ ಲಾರ್ಡು. ವಿಷ್ಣು 11ನೇ ಅವತಾರ ಮೋದಿಜಿಗಿಂತ ದೊಡ್ಡ ಲಾರ್ಡು. ಡೆಫಿನೆಟ್ಲಿ ನನ್ನ ದೃಷ್ಟಿಯಲ್ಲಿ ಹೇಳೋದಾದ್ರೆ BBC ಅನ್ನುವಂಥ ಒಂದು ಚಾನಲ್ ಅದೊಂದು ಡಸ್ಟ್ಬಿನ್ ಚಾನಲ್ ಅಂತ ನಾನು ಯಾವಾಗಲೂ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈ ವಿಡಿಯೋಗೆ ಎಷ್ಟು ಕಮೆಂಟ್ಸ್ ಬರುತ್ತೋ ಅಷ್ಟು ಬೆಲೆ ಬಾಳೋ ಅಂತ ಬಕೆಟ್ನ ನಾನು ಚಕ್ಕು ಅಣ್ಣಂಗೆ ಕೊಡೋಣ ಅಂತಿದ್ದೀನಿ. ಜೊತೆಗೆ ಒಂದು ಚಮಚಾನು ಕೊಡೋಣ ಅಂತಿದ್ದೀನಿ. ಚಮಚ ಬೇಡ ಅಲ್ಲ, ಅಜಿತೇ ಇದ್ದಾರೆ, ಏನಿಗೆ ಸುಮ್ಮನೆ ಕಾಸು ವೇಸ್ಟು.
ಮೋದಿಯನ್ನ ಒಂದು ಹಿಂದೂ ಐಡೆಂಟಿಟಿಯ ಸಂಗತಿಯಾಗಿಟ್ಟುಕೊಂಡು ರಿಷಿ ಸುನಾಕ್ರು ಕೂಡ ಅದೇ ಐಡೆಂಟಿಟಿಯಿಂದ ಬಂದವರು, ಆದ್ದರಿಂದ ಅವರು ಬ್ರಿಟನ್ನ ಆಳ್ಲಿಕ್ಕೆ ಯೋಗ್ಯರ ಅನ್ನುವಂಥ ಪ್ರಶ್ನೆನ ಅಲ್ಲಿ ಜನ ಕೇಳಲಿ ಅಂತ. ಇದು ನಾನು ಸುಮ್ಮನೆ ಹೀಗೆ ಹೇಳ್ತಿಲ್ಲ. ಸ್ಟುಡಿಯೋ ಇಂದಾನೆ ತಿಂಗಳ ಚಮಚ ಬಕೆಟ್ ಬಿಸ್ನೆಸ್ ಮಾಡಿ ಲಕ್ಷಾಂತರ ರೂಪಾಯಿ ಕಾಸು ಮಾಡ್ಬೇಕಾ? ನೀವೆಲ್ಲ ಮನೇಲೆ ಕೂತ್ಕೊಂಡು ತಿಂಗಳ ಬರೀ ಸುಳ್ಳು ಹೇಳ್ಕೊಂಡು ಕೆಲಸ ಕಾರ್ಯ ಇಲ್ಲದೆ ಕಾಸು ಮಾಡ್ಬೇಕಾ? ಲಕ್ಷಾಂತರ ರೂಪಾಯಿ ಕಾಸು ಮಾಡ್ಬೇಕಾ? ನೀವು ಈಗಲೇ ಫಾಲೋ ಮಾಡಿ ಅಣ್ಣನ್ನ. BBC ನಲ್ಲಿ ಬಂದಿರೋ ಇಂಡಿಯಾದ ಮೋದಿ ಕ್ವೆಶ್ಚನ್ 2 ಎಪಿಸೋಡ್ ನಾನು ನೋಡಿದೀನಿ. ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ ಎಪಿಸೋಡ್ 1 ನಲ್ಲಿ ಗೋಧ್ರಾ ಹತ್ಯಾಕಾಂಡ ಬಗ್ಗೆ ಹಲವಾರು ಮಾಹಿತಿಗಳನ್ನ ಶೇರ್ ಮಾಡಿದ್ದಾರೆ. ನನಗೆ ತೋಚದಂಗೆ ಅನಾಹುತ ಆಗೋ ತರ ಮಾಹಿತಿಗಳೇನಿಲ್ಲ ಅದರಲ್ಲಿ. ಇದ್ದಂಗೆ ತೋರ್ಸವ್ರೆ. ಮೋದಿ ಅವ್ರ ಮೇಲಿರೋ ಅಕ್ಯುಸೇಷನ್ಸ್ ತೋರಿಸಿದ್ದಾರೆ, ಪ್ರಾಸಿಕ್ಯೂಟಬಲ್ ಎವಿಡೆನ್ಸ್ ಗಳು ಇಲ್ಲ ಅನ್ನೋದು ತೋರಿಸಿದ್ದಾರೆ. ಇದ್ರ ಜೊತೆಗೆ ಬ್ರಿಟನ್ ಅವ್ರದ್ದು ಇನ್ವೆಸ್ಟಿಗೇಷನ್ ಅಂತ ಅದ್ರ ಬಗ್ಗೆನೂ ಸ್ವಲ್ಪ ಮಾಹಿತಿ ಇದೆ. ಆಲ್ಮೋಸ್ಟ್ ಈ ಎಲ್ಲಾ ವಿಷಯಗಳನ್ನು ನಾವು ಟಿವಿನಲ್ಲಿ ಆಲ್ರೆಡಿ ನೋಡಿರ್ತೀವಿ, ಇಲ್ಲ ನ್ಯೂಸ್ ಪೇಪರ್ ಅಲ್ಲಿ ಓದಿರ್ತೀವಿ. ಹೊಸ ಮಾಹಿತಿಗಳು ಅಂತ ನನ್ಗೇನು ಅಷ್ಟೊಂದು ಅನ್ಸ್ಲಿಲ್ಲ, ಎಕ್ಸೆಪ್ಟ್ ಬ್ರಿಟನ್ ಅವ್ರ ಇನ್ವೆಸ್ಟಿಗೇಷನ್ ಬಿಟ್ಟು. ಮೋದಿ ಅವ್ರ ಕಡೆಯಿಂದನೂ ಆ ಡಾಕ್ಯುಮೆಂಟ್ರಿನಲ್ಲಿ ಮಾತಾಡಿದ್ದಾರೆ, ವಿಕ್ಟಿಮ್ ಅವ್ರ ಕಡೆಯಿಂದನೂ ಆ ಡಾಕ್ಯುಮೆಂಟ್ರಿನಲ್ಲಿ ಮಾತಾಡಿದ್ದಾರೆ, BBC ನವ್ರ ರಿಪೋರ್ಟರ್ಸ್ ಕೂಡ ಆ ಡಾಕ್ಯುಮೆಂಟ್ರಿನಲ್ಲಿ ಮಾತಾಡಿದ್ದಾರೆ, ಮತ್ತೆ ಇಂಟರ್ನಲ್ ಇನ್ವೆಸ್ಟಿಗೇಷನ್ ನಲ್ಲಿ ಯಾರ್ಯಾರಿದ್ರು ಅವ್ರ ಟೀಮಲ್ಲಿ ಅವರು ಮಾತಾಡಿದ್ದಾರೆ. ಮತ್ತೆ ಅವಾಗ ಪ್ಲೇನ್ ಸೈಟ್ ಅಲ್ಲಿ ಏನೇನ್ ಇನ್ಫಾರ್ಮೇಶನ್ ಇತ್ತು ಅದನ್ನು ತೋರಿಸಿದ್ದಾರೆ. ಚೆನ್ನಾಗಿ ಬಂದಿದೆ ಆ ಎಪಿಸೋಡ್ 1. ಎಪಿಸೋಡ್ 2 ನಲ್ಲಿ ಆರ್ಟಿಕಲ್ 370, NRC CAA ಮತ್ತೆ ಗೋರಕ್ಷಣೆ ಹೆಸರಿನಲ್ಲಿ ಮನುಷ್ಯರಿಗೆ ಹಿಂಸೆ ಕೊಡ್ತಾ ಇರೋದ್ರ ಬಗ್ಗೆ ಇನ್ಫಾರ್ಮೇಶನ್ ನ ಶೇರ್ ಮಾಡಿದ್ದಾರೆ. ಈ 3 ವಿಷಯಗಳ ಸಂಬಂಧಪಟ್ಟಂಗೆ ಹ್ಯೂಮನ್ ರೈಟ್ ವೈಲೇಷನ್ಸ್ ಬಗ್ಗೆನೂ ಸಾಕಷ್ಟು ತುಣುಕುಗಳನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ, ಮತ್ತೆ ಇನ್ಫಾರ್ಮೇಶನ್ ನ ಕೂಡ ತುಂಬಾ ಚೆನ್ನಾಗಿ ಶೇರ್ ಮಾಡಿದ್ದಾರೆ. ಇದು ಯಾವುದು ಹೊಸ ಇನ್ಫಾರ್ಮೇಶನ್ ಅಂತ ನನ್ಗೇನ್ ಅನ್ಸ್ಲಿಲ್ಲ, ಆದ್ರೆ ಆ ಕಲೆಕ್ಟ್ ಮಾಡಿ ತೋರ್ಸೋದು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅಫ್ಕೋರ್ಸ್ ಪ್ರೊಡಕ್ಷನ್ ಲೆವೆಲ್ ತುಂಬಾ ಚೆನ್ನಾಗಿದೆ. ಈ ಪೊಲೀಸ್ನವರು ಪ್ರೊಟೆಸ್ಟ್ ಮಾಡೋರಿಗೆ ಕಣ್ಕಂಡಲ್ಲಿ ಹೊಡೆದಿರೋದು, ಆ ಸ್ಟೂಡೆಂಟ್ಸ್ಗೆ ಇಟ್ಕೊಂಡು ಹೊಡೆದಿರೋದು, ಪ್ರೊಟೆಸ್ಟ್ ಮಾಡ್ಬೇಕಾರೆ ಎಷ್ಟೊಂದು ಜನನ ಹೊಡೆದು ಸಾಯಿಸಿರೋದು ಪೊಲೀಸ್ನವರು, ಈ ತರ ವಿಡಿಯೋಸ್ಗಳನ್ನೆಲ್ಲ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ, ಮತ್ತೆ ಎಫೆಕ್ಟಿವ್ ಆಗಿ ಡಿಸ್ಕ್ರೈಬ್ ಕೂಡ ಮಾಡಿದ್ದಾರೆ. ಇರೋ ಸತ್ಯನ ಇದ್ದಿದ್ದಂಗೆ ತೋರಿಸಿದ್ದಕ್ಕೆ ಅನ್ಸುಟ್ ಬೆಕ್ಕಿನ ತರ ಯಾಕೆ ಸ್ವಲ್ಪ ಜನ ಆಡ್ತಾರೋ ನಾನಂತೂ ಕಾಣೆ. ಇನ್ನು ಭಾರತದಲ್ಲಿ ಮುಸಲ್ಮಾನರ ವಿರುದ್ಧ ಹ್ಯೂಮನ್ ರೈಟ್ಸ್ ವೈಲೇಷನ್ಸ್ ಅಂತ ಯಾರಾದ್ರೂ ಮಾತನಾಡಿದ್ರೆ ಪ್ರತಿಯೊಬ್ಬ ಭಾರತೀಯ ಹಿಂದೂವು ಪಕ್ಕನೆ ನಗಬೇಕಾಗಿದೆ ಅಷ್ಟೇ. ಯಾಕೆಂದ್ರೆ ಹಿಂದೂ ಇಲ್ಲಿ ಬದುಕೋದು ಬಹಳ ಕಷ್ಟ ಆಗಿದೆ. ಆ ಮಟ್ಟಿಗೆ ಮುಸಲ್ಮಾನರು ಇರುವಂತ ಎಲ್ಲ ಹ್ಯೂಮನ್ ರೈಟ್ ಅನ್ನ ವೈಲೇಟ್ ಮಾಡಿ ಹಿಂದೂಗಳ ಮೇಲೆ ಏರಿ ಹೋಗ್ತಾರೆ. ಅಂತ ಸಂದರ್ಭದಲ್ಲಿ ಈ ತರದನ್ನ ಭಾರತೀಯರು ಡೆಫಿನೆಟ್ಲಿ ಎಂಟರ್ಟೈನ್ ಮಾಡಲ್ಲ. ಅಣ್ಣ ಹಲ್ ಬಿಟ್ರೆ ಹೈರಾಣ, ಬಕ ಅಂತ ಭಾಷಣ ಬಿಕ್ಕೊಂಡು, ಲಕ ಅಂತ ಟಿವಿನಲ್ಲಿ ಹೊಳ್ಕೊಂಡು, ಜುಮ್ ಅಂತ ಜೀವನ ಮಾಡ್ಕೊಂಡು, ವಾಹ್ ಬಲ್ಲ ಅದೃಷ್ಟವಂತ ಕಣಣ್ಣ ನೀನು. ಗೋರಕ್ಷಣೆ ಹೆಸರಿನಲ್ಲಿ ಎಷ್ಟೋ ಜನ ದಲಿತರನ್ನ ಮುಸ್ಲಿಮರನ್ನ ಇಟ್ಕೊಂಡು ಹಿಂಸೆ ಕೊಟ್ಟು ಹೊಡೆದು ಸಾಯಿಸಿರೋದು ಸಂಗತಿಗಳನ್ನ ನಾವು ನೋಡಿದೀವಿ. Two Muslim women were beaten allegedly by the members of a Hindu radical group. Large mob dragged 50-year-old Mohammad Akhlaq Saifi out of his home, killing him in front of his family with the equipment he... Over 3.5 years, vigilantes would kill 44 people and injure around 280 in cow-related violence. ಪೊಲೀಸ್ನವರಂತೂ ಸಿವಿಲಿಯನ್ಸ್ನ ಇಟ್ಕೊಂಡು ಹೊಡೆಯೋದು, ಅಬ್ಯೂಸ್ ಮಾಡೋದು, ಕಸ್ಟಡಿ ಡೆತ್ಗಳು, ಯೂನಿವರ್ಸಿಟಿಗೆ ನುಗ್ಗೋಡಿಯೋದು ಇದೆಲ್ಲ ನೋಡಿದೀವಿ. ನಮ್ಮ ಪುಣ್ಯ ಏನಂದ್ರೆ ಕರ್ನಾಟಕ ಶಾಂತಿ ಪ್ರದೇಶ, ಇಲ್ಲಿ ಜನನು ಶಾಂತಿ ಬಯಸ್ತಾರೆ, ಪೊಲೀಸ್ನವರು ತುಂಬಾ ಒಳ್ಳೆ ಬುದ್ಧಿ ಇರೋರೆ ಜಾಸ್ತಿ ಜನ ಇರೋದು. ಇದೆಲ್ಲ ಗೊತ್ತಿದ್ ಕೂಡ ನಮ್ ಚೆಕ್ಕು ಅಣ್ಣ ಈ ತರ ಹ್ಯೂಮನ್ ರೈಟ್ ವೈಲೇಷನ್ ಇಲ್ವೇ ಇಲ್ಲ ಅಂತ ಹೇಳ್ತಾರಲ್ಲ, ನಿಮ್ ಚಿಂತನೆಗೆ ಒಂದು ದೊಡ್ಡ ನಮಸ್ಕಾರ ಹೊಡೆದ್ಬಿಟ್ಟು ನಾವು ಕಿಸಿಬೇಕಷ್ಟೇ. ಕೆಲವು ಮುಸಲ್ಮಾನರು ಇದನ್ನ ಬಹಳ ಖುಷಿಯಿಂದ ಸಂಭ್ರಮಿಸಬಹುದೇನೋ, ಆದ್ರೆ ಭಾರತೀಯ ಹಿಂದೂಗಳು ಯುನೈಟ್ ಆಗ್ಲಿಕ್ಕೆ ಇದೊಂದು ಅವಕಾಶ ಅಂತ ನಾನು ಭಾವಿಸ್ತೇನೆ. ನಮ್ ಚೆಕ್ಕು ಅಣ್ಣ ಕೆಕರ್ಕೊಂಡ್ ಬಿಟ್ಕೊಂಡು ಹಿಂದೂ ಅಸ್ತ್ರನ ಉಗ್ಲಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಟ್ಲೀಸ್ಟ್ ಬ್ರಿಟಿಷರು ನಮಗೆ ಮಾನವ ಹಕ್ಕುಗಳ ಬಗ್ಗೆ ಹೇಳೋದು ಬಿಡ್ಲಿ. ಅಜಿತ್ ಅಣ್ಣ, ನಾವು ಬ್ರಿಟಿಷ್ ಅಲ್ಲ, ಬ್ರಿಟಿಷ್. ನಮಸ್ಕಾರ.